ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ. ನಾನು ಭೂಮಿಕಾವಿ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಇಂದಿನ ಒಂದು ಗ್ರಹಗತಿಗಳ ಸ್ಥಾನ ಪಲ್ಲಟದಿಂದ 16ನೇ ತಾರೀಕು ಶನಿವಾರದಂದು ಯಾರಿಗೆ ಸಂಕಷ್ಟ, ಯಾರಿಗೆ ಅದೃಷ್ಟ, ಜೊತೆಗೆ ಗ್ರಹಗಳ ಸ್ಥಾನ ಪಲ್ಲಟದಿಂದ ಯಾರಿಗೆ ಯಾವ ರೀತಿಯ ಲಾಭ ಅಥವಾ ನಷ್ಟ, ಕೆಡುಕಿಗೆ ಪರಿಹಾರಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇಂದಿನ ದಿನ ಭವಿಷ್ಯದಲ್ಲಿ ಕೊಡೋದಕ್ಕೆ ನಮ್ಮ ಜೊತೆಗೆ ಪ್ರಧಾನ ತಾಂತ್ರಿಕರಾದ ರಾಘವೇಂದ್ರ ಕುಲಕರ್ಣಿ ಅವರಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯವಾಣಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ. ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗುತ್ತದೆ. ಮತ್ತು ತದನಂತರ ಏನಂದರೆ, ಇವರು ವಿಚಾರಕ್ಕೆ ಬಂದಾಗ, ಅಂದರೆ ಕೆಲಸ ಮಾಡುವಂಥ ವಿಚಾರಕ್ಕೆ ಬಂದಾಗ ಅವರಲ್ಲಿ ಆಗುವಂಥ ಬದಲಾವಣೆ ಯಾವ ರೀತಿ ಇರುತ್ತಂದರೆ, ಮೇಲಧಿಕಾರಿಗಳಿಂದ ಭಾಳಷ್ಟು ಪ್ರೆಷರ್ ಬೀಳುತ್ತೆ ಮೇಷರಾಶಿಯವರಿಗೆ. ಈ ಪ್ರೆಷರ್ ಬಿದ್ದಾಗ ಭಾಳಷ್ಟು ಇವರು ಮುಂಗೋಪಿಗಳಾಗ್ತಾರೆ. ಮನೆಯಲ್ಲಿ ಕೂಡ ಸ್ವಲ್ಪ ಕಲಹಗಳು ಉಂಟಾಗುತ್ತೆ. ಅವರಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲ ಮನಸ್ಸು ಸ್ಟಾರ್ಟ್ ಆಗುತ್ತೆ. ಮತ್ತು ಇವರು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನಲ್ಲಿ ಭಾಳಷ್ಟು ಖರ್ಚಾಗುವಂಥ ಸಂದರ್ಭ ಇದೆ ಇವ್ರದ್ದು. 2 ದಿನ ಅಂದರೆ ಶುಕ್ರವಾರ, ಶನಿವಾರ, ಈ 2 ದಿನದಲ್ಲಿ ಭಾಳಷ್ಟು ಖರ್ಚಾಗುವ ಸಂದರ್ಭ ಇದೆ. ಮತ್ತು ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು ವೀಕ್ಷಕರೇ. ಅಂದರೆ ಮೇಷರಾಶಿಯವರು ಮಾತಿನ ಮೇಲೆ ನಿಗಾ ಇರಲಿ. ಮತ್ತು ದಯಮಾಡಿ ಕೂಡ ಯಾರು ಕೂಡ ಸಿಟ್ಟಿಗೆ ಒಳಗಾಗಬೇಡಿ. ನಿಮ್ಮ ಸಿಟ್ಟು ನಿಮ್ಮನ್ನೇ ಸುಡುತ್ತೆ. ಅಂದರೆ ಶುಕ್ರವಾರ ಮತ್ತು ಶನಿವಾರ, ಭಾನುವಾರ, ಈ 3 ದಿನ ನೀವು ಭಾಳಷ್ಟು ಮುಂಗೋಪದಿಂದ ಸಿಟ್ಟಿನ ಅಧಿಕಾರ ಇರುತ್ತೆ ನಿಮಗೆ. ಅದಕ್ಕೆ ಹೇಳೋದು, ಸಿಟ್ಟು ನಿಮ್ಮ ಕೈಗೆ ಕೊಡಬೇಡಿ. ಯಾರೇ ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳಾರ್ದೆ ನಿಮ್ಮ ಜೀವನವನ್ನು ನೀವು ಮಾಡಿ. ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ, ಸಂಪೂರ್ಣ ರೀತಿಯಲ್ಲಿ ಪ್ರತಿ ಶುಕ್ರವಾರ ದಿನದಂದು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ, ಮತ್ತು ಮನೆಯಲ್ಲಿ ಹೆಣ್ಣು ಮಗಳಾಗಿರುವಂಥದ್ದು ಮತ್ತು ಗಂಡು ಮಗು ಆಗಿರುವಂಥವ್ರು ಆಗಿರ್ಬೋದು, ಮಕ್ಕಳಾಗಿರುವಂಥವ್ರು ಆಗಿರ್ಬೋದು, ಇವರು ಸಂಪೂರ್ಣ ರೀತಿಯಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿ, ಅಂದರೆ ವಿಘ್ನೇಶ್ವರಿಗೆ ನಮಸ್ಕಾರವನ್ನು ಮಾಡಿ, ಮನೆ ದೇವ್ರು ನೆನೆಸ್ಕೊಂಡು ದೀಪವನ್ನು ಹಚ್ಚಿ, ನಮ್ಮ ಆಗುವಂಥ ಕೆಲಸ ಕಾರ್ಯಗಳು ವಿಘ್ನ ಇಲ್ಲದೆ ಶುರು ಮಾಡುವ ತಂದೆ ಅಂತೇಳಿ ಬೇಡಿಕೊಂಡು ನಿಮ್ಮ ಮನೆಯಿಂದ ಕಾಲು ಹೊರಗಡೆ ಇಡಿ. ನಿಮ್ಮ ಜೀವನ ಖಂಡಿತ ಆ ದಿನ ಶುಭವಾಗುತ್ತೆ. ನಿಮಗೆ ನೀವೇನು ಕೂಡ ಚಿಂತೆ ಮಾಡುವಂಥ ಅಗತ್ಯವಿಲ್ಲ. ಇದಕ್ಕೆ ಸಂಪೂರ್ಣ ರೀತಿಯಲ್ಲಿ ಅದೃಷ್ಟ ಸಂಖ್ಯೆ ಇವರಿಗೆ 2 ಆಗಿರುತ್ತೆ. ಮತ್ತು ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಮತ್ತು ವಾರ ಬಂದುಬಿಟ್ಟು ಬುಧವಾರ ಆಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣ್ತಾರೆ. ಮತ್ತು ತದನಂತರ ಏನಂದರೆ, ಇವರು ವ್ಯವಹಾರ ಮಾಡುವಾಗ ಬಹಳಷ್ಟು ಧನಲಾಭವನ್ನು ಪ್ರಾಪ್ತಿಯಾಗುತ್ತೆ ಇವ್ರದ್ದು. ಆದ ಕಾರಣ ಇವರು ಮತ್ತು ಮಕ್ಕಳೊಂದಿಗೆ ಬಹಳಷ್ಟು ವೈವಾಹಿಕ ಜೀವನದಲ್ಲಿ ಭಾಳಷ್ಟು ಮುಂದೆ ಹೋಗ್ತಾರೆ. ಅಂದರೆ ಇವತ್ತು ಅಂದರೆ ಶುಕ್ರವಾರ, ಈ ಶುಕ್ರವಾರ ಮತ್ತು ಶನಿವಾರ ದಿನದಂದು ಸ್ವಲ್ಪ ಮಕ್ಕಳೊಡನೆ ಭಾಳಷ್ಟು ಜಂಜಾಟದಲ್ಲಿ ಇರ್ತಾರೆ ಯಾರು, ವೃಷಭ ರಾಶಿಯವರು. ಈ ವೃಷಭ ರಾಶಿಯವರಿಗೆ ಮನೆಯಲ್ಲಿ ಪ್ರೆಷರ್ ಇರೋದಿಲ್ಲ, ಹೊರಗಡೆ ಜನಗಳಿಂದ ಪ್ರೆಷರ್ ಇರುತ್ತೆ. ಮತ್ತು ಬೇರೆಯವ್ರ ಮಾತಿಗೆ ಕಿವಿ ಕೊಡಬೇಡಿ. ಯಾಕಂದರೆ ನೀವು ಕಿವಿ ಕೊಟ್ಟಿದ್ದೇ ನಿಜವಾದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕುವಂಥ ಸಂದರ್ಭ ಇರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ರೀತಿ, ನಿಮಗೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಬೇರೆಯವ್ರ ಮಾತಿಗೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ವ್ಯಾಪಾರ ಮಾಡೋ ಮುಂದೆ ಭಾಳಷ್ಟು ಧನಲಾಭ ಆಗುತ್ತೆ. ಮತ್ತು ಕಿವಿ ಕೊಟ್ಟಿದ್ದೇ ನಿಜವಾದರೆ ಎಲ್ಲ ಕೂಡ ವ್ಯರ್ಥ ಆಗುತ್ತೆ. ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ, ನೀವು ಅಂದರೆ ವೃಷಭ ರಾಶಿಯವರು ಪ್ರತಿ ಬುಧವಾರ ದಿನದಂದು ಶ್ರೀ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ, ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಮಿಥುನ ರಾಶಿಯವರು ಅಂದರೆ ತಂದೆ ಮತ್ತು ಮಗ ಇದ್ದಂಗೆ. ಈ ತಂದೆ ಮಗ ಅಂದರೆ ಯಾವ ಕಾರಣಕ್ಕೂ ಕೂಡ ಕೋಪ ಮಾಡ್ಕೋಬೇಡಿ. ಅಂದರೆ ಶನಿವಾರ ಮತ್ತು ಭಾನುವಾರ, ಯಾಕಂದರೆ ತಂದೆಗೆ ಮಗ ವೈರಿ ಅಲ್ಲ, ಮಗಗೆ ತಂದೆ ವೈರಿ ಅಲ್ಲ. ಹೌದಾ ವೀಕ್ಷಕರೇ? ಆದ ಕಾರಣ ಇವರ ಮಾತಿನ ಮೇಲೆ ನಿಗಾ ಇರಬೇಕು. ಮತ್ತು ಕೆಲಸ ಮಾಡೋ ಮುಂದೆ ಯಾವ ತಂದೆ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಮಗ ಕೆಲಸ ಮಾಡೋದು ವಿಚಾರಕ್ಕೆ ಹೋದಾಗ ಮಗ ಸಂಪೂರ್ಣವಾಗಿ ತಂದೆಯ ಮಾತನ್ನು ಕೇಳಬೇಕಾಗುತ್ತೆ. ಒಂದು ಶುಕ್ರ ಅಧಿಪತಿ ಇರೋದ್ರಿಂದ ಭಾಳಷ್ಟು ಇವರಿಗೆ ಧನಲಾಭ, ಮತ್ತು ಎಲ್ಲರಿಗಿಂತ ಜನರ ಸಂಪರ್ಕ, ಮತ್ತು ವಿದೇಶ ಪ್ರಯಾಣ ಮಾಡುವಂಥದ್ದು, ಮತ್ತು ವಿದೇಶ ಪ್ರಯಾಣ ಜೊತೆ ಮತ್ತು ವಿದೇಶದಿಂದ ಆಗುವಂಥದ್ದು ಸಂಪೂರ್ಣ ಲಾಭ ಇರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಇವರು ನಿಮ್ಮ ಜೀವನದಲ್ಲಿ ಬಲಿಷ್ಠವಾಗಿ ನಿಲ್ಲಬೇಕಂದ್ರೆ, ಮುಂದೆ ಹೋಗಬೇಕಂದ್ರೆ, ಹೌದಾ, ಮನೆಯಲ್ಲಿ ಯಾವುದು ಕೂಡ ಜಂಜಾಟ ಇರಲಾರ್ದೆ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಂದ್ರೆ ನೀವೇನು ಕೂಡ ಭಯಪಡುವಂಥದ್ದಿಲ್ಲ. ಭಯಪಡುವಾಗ ಒಂದೇ ವಿಚಾರ ಏನಂದರೆ, ಕೋಪವನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಚಂಚಲ ಮನಸ್ಸಾದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು ವೀಕ್ಷಕರೇ. ತಾಳ್ಮೆ ಮಿತಿ ಮೀರಿದ್ರೆ ಸಂಪೂರ್ಣವಾಗಿ ಶಿವ ಕೂಡ ರಾಕ್ಷಸ ಆಗ್ತಾನೆ. ಅದಕ್ಕೋಸ್ಕರ ಹೇಳೋದು, ಮಿಥುನ ರಾಶಿಯವರು ಭಾಳಷ್ಟು ಕೋಪದಿಂದ ಇರ್ತೀರಾ, ಸ್ವಲ್ಪ ಜಾಗೃತವಾಗಿರಬೇಕು. ನಿಮಗೆ ಶುಭ ದಿನಾಂಕ ಬಂದುಬಿಟ್ಟು ಶುಭ ಅದೃಷ್ಟ ಸಂಖ್ಯೆ, ಶುಭ ವಾರ, ಈ ಶುಭ ದಿನ ಇದ್ದರೂ ಕೂಡ
ಶುಭ ವಾರ ಬಂದುಬಿಟ್ಟು ಇವ್ರದ್ದು ಗುರುವಾರ ಆಗಿರುತ್ತೆ. ಮತ್ತು ಶುಭ ಸಂಖ್ಯೆ ಬಂದುಬಿಟ್ಟು ಇವ್ರದ್ದು 4 ಆಗಿರುತ್ತೆ. ಶುಭ ದಿಕ್ಕು ಬಂದುಬಿಟ್ಟು ಉತ್ತರ ದಿಕ್ಕು ನಿಮಗಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರೈತರಿಗೆ ಬಹಳಷ್ಟು ಧನ ಲಾಭ, ಅಂದರೆ ಭಾಳಷ್ಟು ಏನಾದರೂ ಬರುವಂಥದ್ದಿದ್ದರೆ ರೈತರಿಗೋಸ್ಕರ ಬರುವಂಥದ್ದಿದ್ದರೆ ಖಂಡಿತವಾಗಿ ಬರುತ್ತೆ ವೀಕ್ಷಕರೇ. ಮತ್ತು ತದನಂತರ ಏನಂದರೆ ಹಾಗೂ ಏನಾದರೂ ಅಮೌಂಟ್ ಏನಾದರೂ ಬರೋದಿದ್ದರೆ ಹಳೆಯ ಅಮೌಂಟ್ ನೀವು ಬಾಕಿ ಕೊಡೋದಿದ್ದರೆ ಸಾಲ ಕೊಡೋದಿದ್ದರೆ ಎಲ್ಲ ಕೂಡ ನಿಮ್ಮಂತೆ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ಅಲ್ಲಿ ಚಂದ್ರ ಮತ್ತು ಸೂರ್ಯ ಇಬ್ಬರದು ದಶೆ ಕೂಡ ನಿಮ್ಮ ಮೇಲೆ ಇದೆ, ಅಂದರೆ ರವಿಯ ದಶೆ ನಿಮ್ಮ ಮೇಲಿದೆ. ಆದ ಕಾರಣ ನೀವು ಯಾವ ರೀತಿಯಲ್ಲೂ ಕೂಡ ಹೆದರುವಂಥದ್ದಿಲ್ಲ, ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ. ಮತ್ತು ಆರೋಗ್ಯ ಎಂಥದ್ದು ಹಿಂದಿನ ರೋಗಗಳಿದ್ದರೆ ನಿವಾರಣೆ ಆಗುತ್ತೆ ಇವತ್ತಿನ ದಿನದಲ್ಲಿ. ಮತ್ತು ಎಲ್ಲರೊಂದು ಪ್ರಾಪ್ತಿ ಸಿಗುತ್ತೆ, ಗೌರವ ವೃದ್ಧಿ ಆಗುತ್ತೆ, ತಮಗೆ ಎಲ್ಲರೊಂದು ಸಿಹಿ ಸುದ್ದಿ ಆದ ತಮಗೆ ತಮ್ಮದಾಗುತ್ತೆ. ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ನಿಮ್ಮ ಜೀವನದಲ್ಲಿ ಅಂದರೆ ನೀವು ನಂಬಿರುವಂಥ ದೇವರೇ ನಿಮಗೆ ಪರಿಹಾರ. ಇದಕ್ಕೆ ನೀವು ಯಾವ ದೇವರು ನಂಬ್ತೀರಾ ಆ ದೇವರೇ ನಿಮಗೆ ಪರಿಹಾರ ವೀಕ್ಷಕರೇ. ಮತ್ತು ನಿಮಗೆ ಶುಭ ವಾರ ಬಂದುಬಿಟ್ಟು ಶನಿವಾರ ಆಗಿರುತ್ತೆ. ಶುಭ ಸಂಖ್ಯೆ 7 ಆಗಿರುತ್ತೆ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಸಿಂಹರಾಶಿ ವೀಕ್ಷಕರೇ. ಸಿಂಹರಾಶಿಯವರಿಗೆ ರವಿ ಅಧಿಪತಿಯಾಗಿ ಇರ್ತಾರೆ ವೀಕ್ಷಕರೇ. ಈ ಸಿಂಹರಾಶಿಯವರಿಗೆ ಒಂದು ಥರ ಅರ್ಧ ಕಷ್ಟನೂ ಇದೆ, ಅರ್ಧ ಸುಖನೂ ಇದೆ. ಯಾಕಂದರೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ ಬರುವಂಥದ್ದು ಸಿಂಹರಾಶಿಯವರು. ಅವರು ಏನೇ ಒಂದು ಮಾಡಲಿಕ್ಕೆ ಹೋದರೂ ಕೂಡ ಭಾಳಷ್ಟು ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗೃತವಾಗಿ ವರ್ತಿಸಬೇಕು ಇವರು, ಮತ್ತು ಜಾಗೃತವಾಗಿ ನಡಿಬೇಕು. ಮತ್ತು ಯಾರ ಮೇಲೆ ಕೂಡ ಸಡನ್ಲಿಯಾಗಿ ಸಿಟ್ಟಿಂದ ಹೋಗಬೇಡಿ. ಅವರು ಹೇಳೋದು ನಿಮಗೆ ಒಳ್ಳೆಯದೇ ಆಗಿದ್ದರೆ ಅದು ನಿಮಗೆ ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಸಿಟ್ಟನ್ನು ನೀವು ಕೈ ಕೊಡಬೇಡಿ. ಮತ್ತು ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮನೆಯವರ ಮಾತನ್ನು ಕೇಳಬೇಕು. ಅಂದರೆ ನಿಮ್ಮ ತಂದೆಯರ ಮಾತನ್ನು ಕೇಳಿ ಅಥವಾ ಹಿರಿಯರ ಮಾತನ್ನಾದರೂ ಕೇಳಬೇಕು. ಎದಕ್ಕೆ ಕೇಳಬೇಕಂದ್ರೆ ನಿಮ್ಮ 2023 ಇರೋದೇ ಈ ಮಂತಲ್ಲಿ ನಿಮಗೆ ಭಾಳಷ್ಟು ತೊಡಕಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಯಾವ ಕಾರಣಕ್ಕೂ ಮುನ್ನುಗ್ಲಿಕ್ಕೆ ಹೋಗಬೇಡಿ. ಸಮಾಧಾನ ರೀತಿಯಿಂದ ಮಂದಗತಿಯಿಂದ ಹೋಗಿ ವೀಕ್ಷಕರೇ. ಪ್ರಾಬ್ಲಮ್ ಇಲ್ಲ, ಜಯ ನಿಮ್ಮದೇ ಆಗುತ್ತೆ. ಪರಿಹಾರ ಅಂತ ಬಂದಾಗ ಸೂರ್ಯನಾರಾಯಣ ಪಾರಾಯಣ ಮಾಡೋದನ್ನು ಮರಿಬೇಡಿ. ಸೂರ್ಯನಾರಾಯಣ ಪ್ರತಿದಿನ ಮಾಡಿ, ವಾರಕ್ಕೊಮ್ಮೆ ಮಾಡಿ, ಪ್ರತಿದಿನ ಮಾಡಿದರೆ ಭಾಳಷ್ಟು ಒಳ್ಳೆಯದು. 48 ದಿನಗಳ ಕಾಲ ನೀವು ಸೂರ್ಯನಾರಾಯಣ ಮಾಡಿ ವೀಕ್ಷಕರೇ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮಗೆ ಶುಭ ವಾರ ಬಂದುಬಿಟ್ಟು ಮಂಗಳವಾರ ಆಗುತ್ತೆ. ಮತ್ತು ಶುಭ ಸಂಖ್ಯೆ ಬಂದುಬಿಟ್ಟು 9 ಆಗುತ್ತೆ. ಶುಭ ದಿಕ್ಕು ಬಂದುಬಿಟ್ಟು ಉತ್ತರ ದಿಕ್ಕು ಆಗಿ ಬರುತ್ತೆ. ಚಿಂತೆ ಮಾಡಬೇಡಿ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಗೌರವ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೆ. ಮತ್ತು ಕಲಾಕ್ಷೇತ್ರಗಳಲ್ಲಿ, ಸಾಹಿತ್ಯದಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ಜನರ ಮನ್ನಣೆ ಪಡೆಯುವಂಥದ್ದು ಆ ಸಾಧ್ಯತೆ ಇದೆ. ಮತ್ತು ಇವರು ಆಗುವಂಥದ್ದು ನಷ್ಟ ಎಲ್ಲಿ, ಇವರು ಕಷ್ಟ ಎಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ವಿಚಾರಕ್ಕೆ ಹೋದಾಗ ಹಣಕಾಸಿನಲ್ಲಿ ಭಾಳಷ್ಟು ತೊಡಕಾಗ್ತಾರೆ ಇವರು. ಯಾರು? ಈ ರಾಶಿಯವರು. ಹಣಕಾಸಿನಲ್ಲಿ ಭಾಳಷ್ಟು ತೊಡಕಾಗುತ್ತೆ. ಮತ್ತು ಹಣ ಇದ್ದರೂ ಕೂಡ ಇವರಿಗೆ ಗೊತ್ತಾಗಲಾರ್ದಂಗೆ ಖರ್ಚಾಗ್ತಾ ಇರುತ್ತೆ ವೀಕ್ಷಕರೇ. ಹಣದಲ್ಲಿ ಯಾವ ಕಾರಣಕ್ಕೂ ಸಂಪೂರ್ಣವಾಗಿ ನೀವು ಕೈಗೆ ಹತೋಟಿಯಲ್ಲಿ ಇರಬೇಕು. ಹಣ ಖರ್ಚು ಮಾಡೋ ಮುಂದೆ ಸಾಮಾನ್ಯವಾಗಿ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಭಾಳಷ್ಟು ಜಾಗೃತವಾಗಿರಬೇಕು. ಆ ಹೋಗಿರುವಂಥ ರೋಗವನ್ನು ಮತ್ತೆ ಬರುವಂಥ ಸಾಧ್ಯತೆಗಳು ಇದೆ ವೀಕ್ಷಕರೇ. ಅದಕ್ಕೆ ಹೇಳೋದು ಸ್ವಲ್ಪ ಜಾಗೃತವಾಗಿರಿ. ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ಮತ್ತು ಪ್ರತಿ ಶನಿವಾರ ಸ್ವಾಮಿ ಆಂಜನೇಯ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಕರಿ ಎಳ್ಳನ್ನು ಬಟ್ಟೆಯಲ್ಲಿ ಕಟ್ಟಿ, ಕರೆ ಬಟ್ಟೆಯಲ್ಲಿ ಕಟ್ಟಿ, ನಿಮ್ಮ ಕಡೆಯಿಂದ 3 ಬಾರಿ ಹಿಂದೆಗಡೆಯಿಂದ ಮುಂದೆಗಡೆಯಿಂದ 3 ಬಾರಿ ನಿವಾರಣೆ ಮಾಡಿಬಿಟ್ಟು ದ್ವಾರ ಬಾಗಿಲು ಮುಂದೆ ಸುಟ್ಟು ಬಿಟ್ಟು ಬನ್ನಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಹೇಳೋದಾದರೆ, ಯಾವ ಮನೆಯಲ್ಲಿ ಲಕ್ಷ್ಮಿ ಇರುತ್ತೆ ಆ ಮನೆ ನಂದಗೋಕುಲ ಆಗುತ್ತೆ ಅಂತಾರೆ. ಯಾವ ಮನೆಯಲ್ಲಿ ನಗು ಇರುತ್ತೆ ಆ ಮನೆ ಸಮೃದ್ಧವಾಗಿ ಬೆಳೆಯುತ್ತೆ ಅಂತಾರೆ. ಯಾವ ಮನೆಯಲ್ಲಿ ಮಕ್ಕಳವಾಗಿ ಸಂಪೂರ್ಣ ಅವರ ಕುಟುಂಬ ನಗನಗ್ತಾ ಇರುತ್ತೆ ಆ ಮನೆಗೆ ರೋಗವಿಲ್ಲ ಅಂತಾರೆ. ಆದ ಕಾರಣ ವೀಕ್ಷಕರೇ, ಅದಕ್ಕೆ ಹೇಳೋದು ಕನ್ಯಾ ರಾಶಿಯವರು ಭಾಳಷ್ಟು ಬುದ್ಧಿವಂತರಿರ್ತಾರೆ, ಭಾಳಷ್ಟು ಜಾಗೃತವಾಗಿರ್ತಾರೆ. ಇವರ ಸಮಾಧಾನ ಅನ್ನೋದಿಲ್ಲ. ಯಾರು ಏನೇ ಕೇಳಿದ್ರು ಕೂಡ ದಾನ ಮಾಡುವಂಥ ಇವ್ರದ್ದು ಮುಗ್ಧವಾದ ಮನಸ್ಸು ಮೊದಲನೇದಾಗಿ. ಅದಕ್ಕೋಸ್ಕರ ಇವರಿಗೆ ಯಾವ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಷ್ಟ ಅನ್ನೋದಿಲ್ಲ. ಸ್ವಲ್ಪ ಜಾಗೃತವಾಗಿರಿ ಅಷ್ಟೇ. ಇವರು ಏನೇ ಒಂದು ಮಾಡಿದ್ರು ಕೂಡ ಅವರ ವಿಚಾರದಲ್ಲೇ ಇರ್ತಾರೆ. ಮತ್ತು ಯಾವುದೇ ಒಂದು ರೂಪದಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸುತ್ತೆ. ಮತ್ತು ಎಲ್ಲಿಂದನೋ ಒಂದು ನಿಮಗೆ ಸುಲಭದ ಒಂದು ಮಾರ್ಗವನ್ನು ಕಂಡುಕೊಳ್ತೀರಾ. ಮತ್ತು ವ್ಯಾಪಾರ ಮಾಡೋ ಮುಂದೆ ಸ್ವಲ್ಪ ಜಾಗೃತವಾಗಿರಿ. ನಿಮಗೆ ಶುಭವಾರ ಬಂದುಬಿಟ್ಟು ಶುಕ್ರವಾರವಾಗಿರುತ್ತೆ.
ಶುಭ ದಿಕ್ಕು ಸಂಪೂರ್ಣವಾಗಿ ಪಶ್ಚಿಮ ದಿಕ್ಕಾಗುತ್ತೆ. ನಿಮಗೆ 8ನೇದು ಶುಭ ಸಂಖ್ಯೆ ಆಗುತ್ತೆ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ವೃಶ್ಚಿಕ ರಾಶಿ ವೀಕ್ಷಕರು. ಈ ವೃಶ್ಚಿಕ ರಾಶಿಯವರು ಆರೋಗ್ಯ ಬಗ್ಗೆ ಆಗಿರ್ಬೋದು, ಮನೆಯವರ ಬಗ್ಗೆ ಆಗಿರ್ಬೋದು, ಕೆಲಸದ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಭಾಳಷ್ಟು ಜಾಗೃತವಾಗಿರಬೇಕು. ಸ್ವಲ್ಪ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೇ ಖರೆ ಆದರೆ ಏನು 3-4 ತಿಂಗಳಿಂದ ಏನು ನೀವು ಸುಖವನ್ನು ಅನುಭವಿಸೋ ಅದೆಲ್ಲ ಸಂಪೂರ್ಣ ಕಷ್ಟಕ್ಕೆ ಬರುತ್ತೆ ವೀಕ್ಷಕರೇ. ಒಂದೇ ದಿನದಲ್ಲಿ ಇಷ್ಟು ದಿನ ನೀವು ಪ್ರಯತ್ನ ಪಟ್ಟಿದ್ದ ಫಲ ಇವತ್ತು ನಾಶ ಆಗುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ನಾವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು. ಏನೋ ಒಂದು ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ದೆ ನಿಜವಾದರೆ ಭಾಳಷ್ಟು ಪ್ರಾಬ್ಲಮ್ಗೆ ಒಳಗಾಗ್ತೀರಾ. ಮತ್ತು ನಿಮ್ಮ ತಮ್ಮರಾಗಿರ್ಬೋದು, ಅಣ್ಣಂದರಾಗಿರ್ಬೋದು, ಹೌದಾ, ಎಲ್ಲರೂ ಕೂಡ ಬಾಂಧವ್ಯದಿಂದ ಚೆನ್ನಾಗೇ ಇರುತ್ತೆ. ಮತ್ತು ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರೆಲ್ಲ ಕೂಡ ಬಾಂಧವ್ಯ ನಿಮ್ಮವರು ನಿಮಗೆ ಸಂಪೂರ್ಣವಾಗಿ ವೈರಿಗಳಾಗಲ್ಲ, ಶತ್ರುಗಳೂ ಆಗಲ್ಲ, ನಿಮ್ಮನೊಡನೆ ಒಟ್ಟಿಗೆ ಹೋಗ್ತಿರ್ತಾರೆ. ಆದರೆ ನೀವು ಎಲ್ಲರನ್ನು ಹಚ್ಚಿಕೊಂಡು ಹೋಗಬೇಕು. ಒಂದು ವೇಳೆ ನೀವು ಯಾರಾದ್ರೂ ದೂರ ತಳ್ಳಿದೆ ನಿಜವಾದರೆ ಪ್ರಾಬ್ಲಮ್ ಅವ್ರಿಗಲ್ಲ, ನಿಮಗೆ ವೀಕ್ಷಕರೇ. ಅದಕ್ಕೆ ಹೇಳೋದು ಗುರುಭ್ಯೋ ನಮಃ. ಅಂದರೆ ಗುರು ಇಲ್ಲದೆ ಗುರಿ ಇಲ್ಲ, ಗುರಿ ಇಲ್ಲದೆ ಗುರುನೂ ಇಲ್ಲ ಅಂತಾರೆ. ಅದಕ್ಕೆ ಹೇಳೋದು ನಿಮ್ಮದು ಗುರಿ ಒಂದೇ ಇದೆ, ಆ ಗುರಿಯನ್ನು ನೀವು ತಲುಪ್ತೀರಾ. ಆದರೆ ಗುರಿ ತಲುಪಬೇಕಂದ್ರೆ ಹಿಂದೆ ಗುರು ಇರಲೇಬೇಕು. ಅದಕ್ಕೆ ನೀವು ಗುರಿಯನ್ನು ನೆಟ್ಟಿಗೆ ನಿಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೀರಾ, ಒಳ್ಳೆ ದಾರಿಲೇ ಹೋಗ್ತಾ ಇದ್ದೀರಾ. ಆದರೆ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೆಟ್ಟದಾಗುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ಚಿಂತೆ ಮಾಡಬೇಡಿ ವೀಕ್ಷಕರೇ. ನಾನು ಹೇಳೋದು ಇಷ್ಟೇ, ನೀವು ನಿಮ್ಮ ಜೀವನ ಸರಿಯಾಗಿ ಹೋಗ್ತಿದೆ ಅಂತ ಹೇಳಿದ್ದೆ ನಿಜವಾದರೆ ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಭಾಳಷ್ಟು ಜನರ ಮನ್ನಣೆ ಪಡ್ಕೊತೀರಾ. ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ಪ್ರತಿ ಶುಕ್ರವಾರ ಆಗಿರ್ಬೋದು ಅಥವಾ ಮಂಗಳವಾರ ಆಗಿರ್ಬೋದು, ಹೌದಾ, ಮನೆಯಲ್ಲಿ ಎಕ್ಕೆ ಗಿಡ ಹೂವು ಇದ್ದರೆ ಆ ಎಕ್ಕೆ ಗಿಡ ಹೂವನ್ನು ವಿಘ್ನೇಶ್ವರರಿಗೆ ಹಾಕಿ ಅಥವಾ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ತೊಗೊಂಡೋಗಿ ಸ್ವಲ್ಪ ಅಭಿಷೇಕವನ್ನು ಮಾಡಿಸಿ ಅಭಿಷೇಕವನ್ನು 11 ಜನರಿಗೆ ಸ್ವಲ್ಪ ಅದನ್ನು ದಾನ ಮಾಡಿ ಒಳ್ಳೆಯದಾಗತ್ತೆ. ಎಲ್ಲ ಶಕುನ ನಿವಾರಣೆ ಆಗುತ್ತೆ. ಶುಭ ದಿನ ಬಂದುಬಿಟ್ಟು ನಿಮ್ಮದು 3 ಆಗಿರುತ್ತೆ. ಶುಭ ಸಂಖ್ಯೆ ಬಂದುಬಿಟ್ಟು 3 ಆಗಿರುತ್ತೆ. ಶುಭ ಅಂದರೆ ವಾರ ಬಂದುಬಿಟ್ಟು ತಮ್ಮದು ಗುರುವಾರ ಆಗಿರುತ್ತೆ. ಚಿಂತೆ ಮಾಡಿ ವೀಕ್ಷಕರೇ, ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ವೀಕ್ಷಕರೇ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರು ಸರ್ಕಾರಿ ಕ್ಷೇತ್ರಗಳಲ್ಲಿ ಬಹಳಷ್ಟು ಜನರ ಮನ್ನಣೆ ಪಡೆದಿರ್ತಾರೆ. ಮತ್ತು ಆಗುವಂಥ ಕೆಲಸ ಕಾರ್ಯಗಳು ಭಾಳಷ್ಟು ಮುಂದೆ ಹೋಗುತ್ತಾ ಇರುತ್ತೆ. ಮತ್ತು ಇವರಿಗೆ ಸೋಲು ಅನ್ನೋದಿಲ್ಲ ವೀಕ್ಷಕರು. ಇವತ್ತು ದಿನ ನೀವು ಏನೇ ಒಂದು ಮಾಡಿದರೂ ಕೂಡ ಗೆಲುವು ನಿಮ್ಮದಾಗುತ್ತೆ. ಏನೇ ಒಂದು ಮಾಡಿ ಧೈರ್ಯ ಇಲ್ಲಾರ್ದು ಮುನ್ನುಗ್ಗಿದ್ರೆ ಧೈರ್ಯ ಅಲ್ಲ, ನಿಮಗೆ ಯಾರೇ ಒಂದು ಎದುರು ಬಂದರೂ ಕೂಡ ಅವ್ರಿಗೆ ನೀವು ತಳ್ಳಿಬಿಟ್ಟು ಮುಂದೆ ಹೋಗುವಂಥ ಸಂದರ್ಭ ಇದೆ. ವ್ಯವಹಾರ ಮಾಡಿ, ವ್ಯಾಪಾರ ಮಾಡಿ, ಹಣಕಾಸಿಂದ ಬಿಸ್ನೆಸ್ ಮಾಡಿ, ಏನಾದರೂ ಮಾಡಿ ಜಯ ನಿಮ್ಮದಾಗತ್ತೆ. ಯಾರೇನು ಕೂಡ ನಿಮಗೆ ಮಾಡಲಿಕ್ಕಾಗಲ್ಲ. ಇವತ್ತು ನೀವು ಮುಟ್ಟಿದೆಲ್ಲ ಚಿನ್ನ ಆದರೂ ಕೂಡ ನೀವು ಆಶ್ಚರ್ಯ ಪಡುವಂಥದ್ದಿಲ್ಲ. ಮತ್ತು ಏನಾದರೂ ನಿಮಗೆ ಹೊರಗಿಂದ ಸಿಹಿ ಸುದ್ದಿ ಕೂಡ ಬಂದರೂ ಕೂಡ ನೀವು ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಹೇಳೋದು ನಿಮಗೆ ಸಂಪೂರ್ಣವಾಗಿ ರವಿಯ ಆಶೀರ್ವಾದ ಇದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಭಾಳಷ್ಟು ನೀವು ಏನು ನೊಂದಿರ್ತೀರಲ್ಲ, ಇವತ್ತಿನ ದಿನ ಯಾವ ರೀತಿ ಅಂದರೆ ಭಾಳಷ್ಟು ಶುಭ ದಿನ ಇದೆ ನಮಗೆ. ಎಲ್ಲ ಕೂಡ ತೊರೆದು ತಮ್ಮ ಕಾಲಿನ ಮೇಲೆ ಮಟ್ಟಕ್ಕೆ ಹೋಗುವಂಥ ದಿನಗಳು ಹತ್ತಿರ ಆಗ್ತಾ ಇದೆ ನಮಗೆ. ಅದಕ್ಕೆ ಇನ್ನೂ ಹತ್ತಿರ ಆಗಬೇಕಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ದೇವರು ಮುಂದೆ ನೀವು ಕೂಡ ಪ್ರಾರ್ಥನೆ ಮಾಡಿ, ಸೂರ್ಯನಾರಾಯಣ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ, ಶುಭ ದಿನ. ಇಂದಿನ ನಿಮಗೆ ಶುಭ ದಿಕ್ಕು ಬಂದುಬಿಟ್ಟು ದಕ್ಷಿಣ ದಿಕ್ಕಾಗಿ ಬರುತ್ತೆ. ಮತ್ತು ಶುಭ ಸಂಖ್ಯೆ ಬಂದುಬಿಟ್ರೆ ಸಂಖ್ಯೆ ಸಂಪೂರ್ಣ ರೀತಿಯಲ್ಲಿ ನಿಮಗೆ ಆಗುವಂಥದ್ದೇ 9. ಇದನ್ನು ನೆನಪಲ್ಲಿಟ್ಕೊಳ್ಳಿ, ಮನೆ ದೇವ್ರು ನೆನೆಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನಾಟ್ಯದಲ್ಲಿ ಡ್ಯಾನ್ಸನ್ನು ಮಾಡ್ತಿರ್ತಾರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ವ್ಯಾಯಾಮ ಮಾಡ್ತಿರ್ತಾರೆ, ಹೌದಾ, ಮತ್ತು ವ್ಯವಹಾರ ಮಾಡುತ್ತಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಶುಭ ಸುದ್ದಿ ಇವತ್ತಿನ ದಿನದಲ್ಲಿ. ಶುಭ ಸುದ್ದಿ ಯಾವ ರೀತಿ ಶುಭ ಸುದ್ದಿ ಇದೆ? ಅವ್ರಿಗೆ ಏನೋ ಒಂದು ಯಾವತ್ತೋ ಮಾಡಿದ್ದನ್ನು ಡ್ಯಾನ್ಸ್ ಅಥವಾ ಮೆಚ್ಚುಗೆ ಆಗಿರ್ಬೋದು, ಯಾವತ್ತೇ ಮಾಡಿದ ವ್ಯವಹಾರ ಮೆಚ್ಚುಗೆ ಆಗಿರ್ಬೋದು, ಏನೋ ಲಾಸ್ ಆಗಿರ್ಬೋದು, ಇವತ್ತದು ನಿಮಗೆ ನಿಜವಾಗುತ್ತೆ. ಯಾವ ಕಡೆಯಿಂದಾನೂ ಒಂದು ದೊಡ್ಡದಾದಂಥ ಕೆಲಸವನ್ನು ಬರುತ್ತೆ. ಮತ್ತು ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಯಾವುದರ ರೂಪದಲ್ಲಾದರೂ ನಿಮಗೆ ಒಂದು ಫೋನ್ ಕಾಲ್ ಆದರೂ ಬರ್ಬೋದು. ಮತ್ತು ಬಿಸ್ನೆಸ್ ಮಾಡೋ ಮುಂದೆ ದೊಡ್ಡ ಬಿಸ್ನೆಸ್ಸಿಗೆ ಕೈ ಹಾಕ್ತೀರ ತಾವು. ಇವತ್ತಿನ ದಿನದಲ್ಲಿ ಬಿಸ್ನೆಸ್ಸಿಗೆ ಕೈ ಹಾಕುವಂಥ ಸಾಧ್ಯತೆ ಇದೆ. ಮತ್ತು ಮನೆಯವ್ರ ಜೊತೆ ಸಂಪೂರ್ಣವಾಗಿ ನಗನಾಗ್ತಾ ಇರಿ ವೀಕ್ಷಕರೇ. ಮನೆಯವ್ರ ಜೊತೆ ಸಂಪೂರ್ಣ ನಗನಾಗ್ತಾ ಇರಿ, ಮಡದಿಯೊಡನೆ ನಗನಾಗ್ತಾ ಇರಿ, ಮತ್ತು ಮಕ್ಕಳನ್ನು ಕೂಡ ನಗನಾಗ್ತಾ ಇರಿ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಕಲಹಗಳಾದರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅದಕ್ಕೆ ನಿಮ್ಮ ತಲೆ ಕೆಡಿಸಿದ ನಿಜವಾದರೆ ಅದು ನಿಮ್ಮ ಬಿಸ್ನೆಸ್ಸಿಗೆ ಮೇಲೆ ಪ್ರಮಾಣ ಬೀಳುತ್ತೆ, ವ್ಯವಹಾರ ಮೇಲೆ ಹೊಡೆತ ಕೊಡುತ್ತೆ. ಅದಕ್ಕೆ ಹೇಳೋದು ಯಾವ ರೀತಿ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ ನಿಮಗೆ, ಶುಭ ದಿನ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತವಾಗಿ ವಹಿಸಬೇಕು.
ಕುಂಭರಾಶಿಯವರು ಏನಾದರೂ ಸ್ವಲ್ಪ ಎಡವಟ್ಟು ಜಾಗೃತವಾಗಿ ನೀವು ವಹಿಸಿಲ್ಲ ಅಂದರೆ ಭಾಳಷ್ಟು ಕಂಟಕ ಎದುರಾಗುತ್ತೆ ವೀಕ್ಷಕರೇ. ಎದಕ್ಕೆ ಅಂದರೆ ಆರೋಗ್ಯದಲ್ಲಿ ಆಗಿರುವಂಥ ರೋಗಗಳು ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ. ಸ್ವಲ್ಪ ಡಾಕ್ಟ್ರನ್ನು ಸಂಪೂರ್ಣವಾಗಿ ನೀವು ಪರಿವರ್ತಿಸಬೇಕು ಮತ್ತು ಅವರು ಹೇಳುವ ಸೊಲ್ಯೂಷನ್ಗೆ ನೀವು ಪಾತ್ರರಾಗಬೇಕು. ಅವರು ಯಾವ ರೀತಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಆ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ನೀವು ನೆಲೆ ಆಗ್ತೀರಾ. ಇಲ್ಲಾಂದರೆ ನಿಮ್ಮಿಂದ ಮಕ್ಕಳು ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಎಲ್ಲರೂ ಕೂಡ ನೀವು ಅಳಿಸುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ಹೇಳೋದು, ಈಗ ಈ ರಾಶಿಯವರು ಹೌದಾ ಸ್ವಲ್ಪ ಜಾಗೃತವಾಗಿರಬೇಕು. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಾ, ಎಲ್ಲವೂ ಕೂಡ ಯಶಸ್ಸು ಸಿಗುತ್ತೆ ನಿಮಗೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಹಿಂದೇಟಿದೆ. ಅದಕ್ಕೆ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳಿ. ಯಾರ ಮಾತಿಗೂ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ಎಲ್ಲಾದರೂ ಹೋಗೋ ಮುಂದೆ ಸ್ವಲ್ಪ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅಥವಾ ನೀವು ಇಷ್ಟಾರ್ಥ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ಶುಭವಾಗುತ್ತೆ. ಶುಭ ದಿನ. ನಿಮಗೆ ಆಗುವಂಥ ಸಂಪೂರ್ಣ ಅದೃಷ್ಟ ವಾರ ಅಂದರೆ ಮಂಗಳವಾರ ಇರುತ್ತೆ. ನಿಮಗೆ ಶುಭ ದಿನ ಬಂದುಬಿಟ್ಟು 3 ಆಗಿರುತ್ತೆ. ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಮೀನರಾಶಿ. ಈ ಮೀನರಾಶಿಯವರು ಭಾಳಷ್ಟು ಪ್ರಮಾಣದಲ್ಲಿ ಅಂದರೆ ಏನಾದರೂ ಒಂದು ನದಿ ಕಡೆ ಆಗಿರ್ಬೋದು, ನೀರಿರೋ ಜಾಗಕ್ಕೆ ಹೋದಾಗ ಸ್ವಲ್ಪ ಜಾಗೃತವಾಗಿರಬೇಕು. ಇದಕ್ಕೆ ಅಂದರೆ ನೀರಿಂದ ಪ್ರಮಾಣ ಇವರು ಭಾಳಷ್ಟು ವಿಷಕಾರಿ ಆಗಿರುತ್ತೆ ಇವತ್ತಿನ ದಿನ. ಇವರು ಏನೇ ಒಂದು ಮಾಡಿದರೂ ಕೂಡ, ಏನಾದರೂ ಸ್ವಲ್ಪ ಒಂದು ಸಣ್ಣ ಜ್ಯೂಸ್ ಕುಡಿದ್ರೂ ಕೂಡ ಸ್ವಲ್ಪ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗುವಂಥ ಸಂದರ್ಭ ಇರುತ್ತೆ, ವಾಮಿಟ್ ಆಗುವಂಥ ಸಂದರ್ಭ ಇರುತ್ತೆ, ಎಲ್ಲ ಕೂಡ. ಅದಕ್ಕೆ ಹೇಳೋದು, ಏನಾದರೂ ಸ್ವಲ್ಪ ಸೇವನೆ, ನೀವು ನೀರಿನ ಸೇವನೆ ಮಾಡಿದ್ದು ಸ್ವಲ್ಪ ಜಾಗೃತವಾಗಿ ಸೇವನೆ ಮಾಡಬೇಕು. ಮತ್ತು ಯಾರಿಗಿಂದರೂ ಕೂಡ ಅತಿ ವೇಗವಾಗಿ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ದಾರಿಯಲ್ಲಿ ನೀವು ಹೋಗಿ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದರೆ ಹೇಳಿದ ಹಾಗೆ ಕೆಲಸ ನೀವು ಮಾಡೇ ಮಾಡ್ತೀರಾ. ಆದರೆ ಮಾಡೋ ಒಂದು ಸ್ವಲ್ಪ ಗಮನವಿಟ್ಟು ಮಾಡಿ. ಮತ್ತು ಪ್ರಾಬ್ಲಮ್ ಬರೋದು ಎಲ್ಲಿ ವೀಕ್ಷಕರೇ ಅಂದರೆ, ನಿಮಗೆ ಪ್ರಾಬ್ಲಮ್ ಉಂಟಾಗುವುದೇ ಬೇರೆ ರೀತಿಯಿಂದ. ಬೇರೆಯವ್ರ ಮಾತಿಗೆ ಕಿವಿ ಕೊಟ್ಟು ಭಾಳಷ್ಟು ಪ್ರಾಬ್ಲಮ್ ಆಲ್ರೆಡಿ ತಮಗೆ ನಾಶವಾಗಿದೆ. ಇವಾಗಲೂ ಕೂಡ ಆ ರೀತಿಯಾಗಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಅದಕ್ಕೆ ಹೇಳೋದು, ಯಾವ ಮಾತಿಗೂ ನೀವು ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮಾತಿನ ನಿಗಾ ಇರಲಿ. ಪ್ರತಿದಿನ ಅಂದರೆ ಪ್ರತಿದಿನ ಒಂದು 11 ಬಾರಿ ಆಗಿರ್ಬೋದು ಅಥವಾ 21 ಬಾರಿ ಆಗಿರ್ಬೋದು, ಒಂದು ಪ್ರದಕ್ಷಿಣವನ್ನು ಹಾಕಿಬಿಟ್ಟು ಬನ್ನಿ ವೀಕ್ಷಕರೇ. ಯಾವ ದೇವಸ್ಥಾನಕ್ಕೆ? ಗುರುವಾರ. ನಿಮ್ಮ ಮನಸ್ಸಲ್ಲಿಯನ್ನು ಯಾವ ಸ್ವಾಮಿಗಳಿಗೆ ನೀವು ಆದ್ಯತೆಯನ್ನು ಕೊಡ್ತೀರ ಆ ಸ್ವಾಮಿಗಳಿಗೆ ಹೋಗಿ 11 ದಿನಗಳ ಕಾಲ, ಅಂದರೆ 11 ದಿನ 11 ವಾರ ಇದು ಸಂಪೂರ್ಣವಾಗಿ ನೀವು ಮಾಡ್ಕೊಂಬನ್ನಿ. ಮೀನರಾಶಿಯವರಿಗೆ ಶುಭ ದಿಕ್ಕು ಬಂದುಬಿಟ್ಟು ಅದೃಷ್ಟ ಸಂಖ್ಯೆ ಆಗಿರ್ಬೋದು, ಶುಭ ದಿಕ್ಕು ಆಗಿರ್ಬೋದು, ಶುಭ ವಾರನೂ ಆಗಿರ್ಬೋದು. ಇವು 3 ಕೂಡ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಶುಭ ವಾರ ಬಂದುಬಿಟ್ಟು ಇವ್ರದ್ದು ಭಾನುವಾರ ಆಗಿರುತ್ತೆ. ಶುಭ ದಿಕ್ಕು ಬಂದುಬಿಟ್ಟು ಇವ್ರಿಗೆ ಉತ್ತರ ಮತ್ತು ಪೂರ್ವ ದಿಕ್ಕು ಆಗಿರುತ್ತೆ. ಶುಭ ಸಂಖ್ಯೆ ಬಂದುಬಿಟ್ಟು ಇವರದ್ದು 4 ಆಗಿರುತ್ತೆ. ಒಳ್ಳೆಯದಾಗಲಿ ವೀಕ್ಷಕರೇ, ಶುಭವಾಗಲಿ, ಶುಭ ದಿನ. ನಮಸ್ಕಾರ ವೀಕ್ಷಕರೇ, ಇವಿಷ್ಟು ಕೂಡ ಶನಿವಾರದ ಒಂದು ದಿನ ಭವಿಷ್ಯ ಆಗಿತ್ತು. ನಿಮ್ಮ ಕಷ್ಟಗಳಿಗೆ ಯಾವ ರೀತಿ ಸುಲಭವಾಗಿ ಪರಿಹಾರಗಳನ್ನ ಕಂಡುಕೊಳ್ಬಹುದು. ಇವತ್ತಿನ ಸಂಚಿಕೆಯನ್ನು ಮುಗಿಸೋದಕ್ಕೂ ಮುನ್ನ ಇದೊಂದು ವೀಕ್ಷಕರ ಪ್ರಶ್ನೆಯಾಗಿದೆ. ಏನಂತ ಹೇಳಿದ್ರೆ, ನಮಗೆ ಒಂದು 30, 31 ವರ್ಷ, 35 ವರ್ಷ ಆದ್ರೂ ಕೂಡ ಮದುವೆ ಆಗ್ತಾ ಇಲ್ಲ. ಜೊತೆಗೆ ಎಷ್ಟೊಂದು ಜಾತಕಗಳು ಬಂದ್ವು, ಎಲ್ಲವನ್ನ ಕೂಡ ಮನೆಯಲ್ಲಿ ಮಾಡಿದ್ದಾರೆ, ಪೂಜೆ ಪುನಸ್ಕಾರ ಎಲ್ಲವನ್ನ ಕೂಡ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಗೆ ಮದುವೆ ಆಗ್ತಾ ಇಲ್ಲ ಅಂತ ಸಾಕಷ್ಟು ಮಂದಿ ಈಗ ಹೇಳ್ತಾ ಇರುವಂತದ್ದು. ಈ ಮದುವೆ ಆಗ್ತಾ ಇಲ್ಲ ಅನ್ನುವಂಥವರಿಗೆ ಯಾವುದಾದ್ರೂ ಒಂದು ಸುಲಭ ಪರಿಹಾರ ಇದ್ರೆ ಅದು ಏನು ಗುರೂಜಿ? ಇವತ್ತಿನ ದಿನದಲ್ಲಿ ಬಹಳಷ್ಟು ತಂದೆ ತಾಯಿಯವರು ಬಹಳಷ್ಟು ಕಷ್ಟಪಡ್ತಿರ್ತಾರೆ. ಮಕ್ಕಳನ್ನು ಓದಿಸಿ ಸಲಹಿಸಿ ದೊಡ್ಡವರಾಗಿ ಕೆಲಸ ಸಿಗೋರು ಕೂಡ ಅವರು ಬಹಳಷ್ಟು ಕಷ್ಟಪಡ್ತಿರ್ತಾರೆ. ಆದರೆ ಮದುವೆ ವಿಚಾರಕ್ಕೆ ಅಂತ ಬಂದಾಗ ಭಾಳಷ್ಟು ಅವರ ಜೀವನದಲ್ಲಿ ಒಂದು ಘಟನೆಗಳನ್ನ ನಡೆದು ಹೋಗುತ್ತೆ. ಯಾವ ರೀತಿ ಘಟನೆಗಳು? ಮಗನಿಗೋಸ್ಕರ, ಮಗಳಿಗೋಸ್ಕರ, ಇವರಿಬ್ಬರಿಗೋಸ್ಕರನೂ, ಹೆತ್ತ ತಂದೆ ಮಗನಿಗೋಸ್ಕರ ಎಲ್ಲ ಕೂಡ ಒಳ್ಳೆಯದಾದ ಸ್ಯಾಲ್ರಿ ಇದೆ, ಚಟದವನಿಲ್ಲ, ಏನೂ ಇಲ್ಲ, ಕೆಲಸ ಕಾರ್ಯಗಳು ಹೋಗ್ತಾ ಇದೆ, ಒಳ್ಳೆಯದ ಸಂಬಳ ಬರ್ತಾ ಇದೆ, ಆದರೂ ಮಗನಿಗೆ ಮದುವೆ ಆಗ್ತಾ ಇಲ್ಲ. ಹೆಣ್ಣು ಬರ್ತಾ ಇದೆ ಆದರೂ ಸೆಟ್ ಆಗ್ತಾ ಇಲ್ಲ. ಇದನ್ನು ಕೇಳಿ ಏನಾಗುತ್ತೆ, ತಂದೆ ತಾಯಿಗೆ ಭಾಳಷ್ಟು ನೊಂದು ಬಿಡ್ತಾರೆ. ಯಾವ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಹೌದಾ? ಮಗನಿಗೆ ನೋಡಿದ್ರೆ ಅಷ್ಟು ಸ್ಯಾಲ್ರಿ ಇದೆ, ಇವರು ಡಿಪ್ರೆಷನ್ಗೆ ಹೋಗೋದು ಯಾವ ರೀತಿ ಇದೆ ಅಂದರೆ, ಜನಗಳ ಮಾತಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ಮಗನ ಮದುವೆ ಆಗಿಲ್ವಾ, ಮಗಳ ಮದುವೆ ಆಗಿಲ್ವಾ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಜಾತಕ ಫಲ ಹೊಂದಾಣಿಕೆ ಇದ್ರೂ ಕೂಡ ಒಬ್ಬೊಬ್ಬರು ಮದುವೆ ಆಗಲ್ಲ ವೀಕ್ಷಕರೇ. ಎದಕ್ಕೆ ಆಗಲ್ಲ? ಎದಕ್ಕೋಸ್ಕರ ಆಗಲ್ಲ? ಈಗ ನಿಮ್ಮ ಮದುವೆ ಆಗಬೇಕಾ? ನಿಮ್ಮ ಮಗನಿಗೆ ನೀವು ವಧುವನ್ನು ಹುಡುಕ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ ವೀಕ್ಷಕರೇ. ಮನೆಯಲ್ಲಿ ಸಂಪೂರ್ಣ ನಾನು ಹೇಳಿದ ಹಾಗೆ ನೀವು ಕೇಳಿದ್ದೆ ನಿಜವಾದರೆ ಮನೆಯಲ್ಲಿ ವೀಕ್ಷಕರೇ, ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ವಿಗ್ರಹ ಇರುತ್ತೆ, ವಿನಾಯಕನ ವಿಗ್ರಹ ಇರುತ್ತೆ. ಇಲ್ಲದ್ರೂ ಪರವಾಗಿಲ್ಲ, ಹೋಗಿ ಒಂದು ವಿಗ್ರಹವನ್ನು ತೆಗೆದುಕೊಂಡು ಬನ್ನಿ. ಯಾವುದಾದ್ರೂ ಆಗಲಿ, ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದಾದ್ರೂ ಆಗಲಿ ತೊಗೊಂಡು ಬನ್ನಿ ವೀಕ್ಷಕರೇ. ಮನೆಗೆ ತೊಗೊಂಡು ಬಂದು ಮನೆಯಲ್ಲಿ ಕುತ್ಕೊಳ್ಳಿ, ಅಂದರೆ ದೇವರ ಮನೆಯಲ್ಲಿ ಕುತ್ಕೊಳ್ಳಿ.
ಯಾರು ಕುತ್ಕೋಬೇಕು, ಯಾರಿಗೆ ಮದುವೆ ಆಗಿಲ್ವಲ್ಲ ಅವರು ಕುತ್ಕೋಬೇಕು. ಆ ಫೋಟೋದಲ್ಲಿ ಫೋಟೋ ಆಗಿಲ್ಲ ಅಥವಾ ವಿಗ್ರಹ ಮುಂದೆ ಕುತ್ಕೊಂಡು ವೀಕ್ಷಕರೇ ಒಂದು ಬಟ್ಟೆ ತಗೊಳ್ಳಿ. ಯಾವ ರೀತಿ ಬಟ್ಟೆ? ಒಂದು ಬಿಳಿಯ ಬಟ್ಟೆ ತಗೊಳ್ಳಿ, ಹೊಸದ ಒಂದು ಕರ್ಚಿಪ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳಿ. ಆ ಬಟ್ಟೆಯನ್ನು ಸಂಪೂರ್ಣವಾಗಿ ಅರ್ಶನ ಮಾಡಿ. ಯಾವ ರೀತಿ ಅರ್ಶನ? ಸಂಪೂರ್ಣ ಅರ್ಶನ ಆಗಬೇಕು. ಅದನ್ನು ಅರ್ಶನ ಆದ ಮೇಲೆ ಎಕ್ಕೆ ಹೂವು ಸಿಗುತ್ತೆ, ಎಕ್ಕೆ ಹೂವು ತಗೊಂಡು ಬನ್ನಿ. ಗರಿಕೆ ಸಿಗುತ್ತೆ, ಗರಿಕೆ ತಗೊಂಡು ಬನ್ನಿ. ಈ ಗರಿಕೆಯನ್ನು ಹಾರ ಮಾಡಿ ವಿಘ್ನೇಶ್ವರಿಗೆ ಹಾಕಿ. ತದನಂತರ ಈ ಎಕ್ಕೆ ಹೂವು ಏನು ನೀವು ಅರ್ಶನ ಮಾಡಿರ್ತೀರಲ್ಲ ವೀಕ್ಷಕರು, ಆ ಅರ್ಶನದ ಬಟ್ಟೆಯಲ್ಲಿ ಹಾಕಿ ಎಕ್ಕೆ ಹೂವು, ಸ್ವಲ್ಪ ಕುಂಕುಮನೂ ಹಾಕಿ, ಆಯಿತಾ? ಮತ್ತು ಬೀಜಪತ್ರೆ ಸಿಗುತ್ತೆ, ಅದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ವೀಕ್ಷಕರೇ. ಬೀಜಪತ್ರೆ ಸಿಗುತ್ತೆ, ಬೀಜಪತ್ರೆಗಳನ್ನು ತೊಗೊಂಡು ಬನ್ನಿ. ಬೀಜಪತ್ರೆ ತೊಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ, ಮತ್ತು ಅಕ್ಕಿ ಅಂದರೆ ಅಕ್ಕಿ ಕಾಳು ಕೂಡ ಅದರಲ್ಲೂ ಕೂಡ ಹಾಕಿ. ಅರ್ಶಿನ ಏನು ಮಾಡಿರ್ತಾರಲ್ಲ ಅದರಲ್ಲೂ ಕೂಡ ಹಾಕಿ. ಇದನ್ನು ಮಾಡಿ ಸಂಪೂರ್ಣ ನೀವನ್ನು ಬೇಡ್ಕೊಳ್ಳಿ, ಆಹ್ವಾನ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ. ನನಗೆ ಇಂಥವ್ರನ್ನೇ ಮದುವೆ ಆಗಬೇಕು, ನಾನು ಹಿಂಗಿರೋರನ್ನೇ ಮದುವೆ ಆಗಬೇಕು, ಇದೇ ದಿಕ್ಕಿಂದನೇ ಬರಬೇಕು, ಇದೇ ಕೆಲಸದಲ್ಲಿ ಇರುವಂಥ ಹೆಣ್ಮಗಳೇ ಬೇಕು, ಇದೇ ಕೆಲಸದಲ್ಲಿ ಇರುವಂಥ ಗಂಡು ಮಗನೇ ಬೇಕು. ಆ ಪ್ರಕಾರವಾಗಿ ನೀವು ಬೇಡ್ಕೊಂಡು ಮನಸ್ಸನ್ನು ಸಂಪೂರ್ಣ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ಮಾಡಿದ ಮೇಲೆ ಅದಕ್ಕೆ 1 ರೂಪಾಯಿ ಆಗಿರ್ಬೋದು, 11 ರೂಪಾಯಿ ಆಗಿರ್ಬೋದು, ಅದರಲ್ಲಿ ಕಟ್ಟಾದ ನಂತರ ಅದೇನು ನೀವು ಹೂವು ಹಾಕಿರ್ತೀರಲ್ಲ, ಯಾವುದು ಎಕ್ಕೆ ಹೂವು, ಆ ಎಕ್ಕೆ ಹೂವನ್ನು ಕೂಡ ಅದರಲ್ಲಿ ಹಾಕಿರ್ತೀರಲ್ಲ, ಅದನ್ನು ಕೂಡ ಸಂಪೂರ್ಣ ಬಲಿಷ್ಠವಾಗಿ ಕಟ್ಟಿ ಆದ ಮೇಲೆ, ಆಯಿತಾ? ಕಟ್ಟಿ ಆದ ಮೇಲೆ ಮನೆ ದೇವರಿಗೆ, ಅಂದರೆ ಜಗಲಿ ಇರುತ್ತೆ ಅಥವಾ ನೀವು ಮಲಗೋ ಕೋಣೆ ಆಗಿರ್ಬೋದು, ಜಗಲಿ ಆಗಿರ್ಬೋದು, ಯಾವ ಜಾಗದಲ್ಲಿ ಮಲಗ್ತೀರ ಅಥವಾ ಜಗಲಿ ಆಗಿರ್ಬೋದು, ಅಲ್ಲೇ ಇದನ್ನು ಹೋಗಿ ಕಟ್ಟಿದ ಸತತವಾಗಿ, ಅಂದರೆ ಎಷ್ಟು ದಿನ ಅಂದರೆ 42 ದಿನಗಳ ಕಾಲ ಸತತವಾಗಿ ಇದಕ್ಕೆ ನೀವು ಪೂಜೆ ಮಾಡ್ಕೊಂಡು ಹೋಗಿ ಮನಸ್ಸಲ್ಲಿ ಸಂಪೂರ್ಣವಾಗಿ ಆಹ್ವಾನ ಮಾಡ್ಕೋಬೇಕು. ನಿಮಗೆ ನೀವೇ ಮದುವೆ ಆಗಬೇಕು, ನಾನು ಇಂಥ ಹುಡುಗಿನೇ ಮದುವೆ ಆಗಿ, ಇಂಥ ಹುಡುಗನನ್ನೇ ಮದುವೆ ಆಗಬೇಕು ಅಂಥವ್ರನ್ನ ಸಂಪೂರ್ಣವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅದು ಯಾವ ರೀತಿ ಪ್ರಾರ್ಥನೆ ಆಗಬೇಕಂದ್ರೆ ನಿಮಗೆ ನೀವೇ ಅರ್ಪಣೆ ಮಾಡಬೇಕು. ಅದಕ್ಕೆ ಮದುವೆ ಮಾಡ್ಕೋಬೇಕಂತ ಕೂತ್ಕೊಂಡು ಅರ್ಪಣೆ ಆಗೋದಿಲ್ಲ ವೀಕ್ಷಕರು, ನೀವನ್ನೇ ಅರ್ಪಣೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇದು ಒಂದನೇ ನಿಯಮ, ನೀವು ಸುಲಭದ ನಿಯಮವನ್ನು ಮಾಡಿ ನೀವು ಸಾಕು. ನೀವು ನೋಡಿ ಬೇಕಾದ 42 ದಿನದಲ್ಲಿ ನಿಮಗೆ ನೀವೇ ಆಶ್ಚರ್ಯವಾಗಿ ಪಡಿತೀರಾ. ಶುಭವಾಗುತ್ತೆ, ಶುಭ ಗಳಿಗೆನೂ ಬರುತ್ತೆ. ಶುಭವಾಗಲಿ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ಇಂದಿನ ಶನಿವಾರದ ಸಂಚಿಕೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಸುಲಭವಾಗಿ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಪ್ರಧಾನ ತಾಂತ್ರಿಕರಾದ ರಾಘವೇಂದ್ರ ಕುಲಕರ್ಣಿ ಅವರು ನಿಮಗೆ ಎಲ್ರಿಗೂ ನೀಡಿದ್ರು. ಜೊತೆಗೆ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆಯೂ ಕೂಡ ಯಾವ ರೀತಿ ಸುಲಭವಾಗಿ ನೀವು ಅದರಿಂದ ಹೊರಬರಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕಂಡುಕೊಟ್ಟಿದ್ದಾರೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ದಿನ ಭವಿಷ್ಯದೊಂದಿಗೆ ನಾನು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.